2025 ಐಪಿಎಲ್ ಸೀಸನ್ 18 ಆರ್ಸಿಬಿ ಟ್ರೋಫಿ ಗೆದ್ದಿದ್ದು, ಆದರೆ ಆರ್ಸಿಬಿ ಟ್ರೋಫಿ ಗೆದ್ದ ಖುಷಿಯನ್ನ ಹೆಚ್ಚು ಹೊತ್ತು ಆರ್ಸಿಬಿ ಅಭಿಮಾನಿಗಳು ಮತ್ತು ಕನ್ನಡಿಗರು ಸಂಭ್ರಮಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಆದಂತಹ ಕಾಲ್ತುಳಿತದಿಂದ ಸಂಭವಿಸಿದ 11 ಮಂದಿಯ ಸಾವು ಗೆಲುವಿನ ಖುಷಿಯನ್ನೇ ಕಸಿದಿತ್ತು. ಇನ್ನು ಈಗಾಗಲೇ ಹೇಳ್ದಂಗೆ ಆರ್ಸಿಬಿಗೆ ಸೀಸನ್ 18 ಅದ್ಭುತವಾಗಿತ್ತು. ಬ್ಯಾಟಿಂಗ್, ಬೌಲಿಂಗ್ ಮತ್ತು ಫೀಲ್ಡಿಂಗ್ 3 ವಿಭಾಗದಲ್ಲೂ ಕೂಡ ಆರ್ಸಿಬಿ ಆಟಗಾರರು ಆರಂಭದಿಂದಲೂ ಅದ್ಭುತ ಪ್ರದರ್ಶನವನ್ನ ತೋರಿದ್ರು. ಪ್ರತಿ ಪಂದ್ಯದಲ್ಲೂ ಕೂಡ ಆರ್ಸಿಬಿ ಆಟಗಾರರ ಆಟ ಅಭಿಮಾನಿಗಳ ಹೃದಯ ಗೆಲ್ಲೋದ್ರ ಜೊತೆಗೆ ಎದುರಾಳಿ ತಂಡಕ್ಕೆ ನಡುಕವನ್ನ ಹುಟ್ಟಿಸಿತ್ತು. ಆದ್ರೆ ಕಾಲ್ತುಳಿತದ ಬೆನ್ನಲ್ಲೇ ಆರ್ಸಿಬಿಯನ್ನ ಬ್ಯಾನ್ ಮಾಡಬೇಕು ಅನ್ನೋ ಕೂಗಿನ ಜೊತೆಗೆ ಆರ್ಸಿಬಿ ಫ್ರಾಂಚೈಸಿಯನ್ನ ಮಾರಾಟ ಮಾಡಲಾಗ್ತಿದೆ ಅನ್ನೋ ಸುದ್ದಿಗಳು ಕೂಡ ಹಬ್ಬಿತ್ತು. ಈ ನಡುವೆ ಮುಂದಿನ ಐಪಿಎಲ್ ಸೀಸನ್ 19ಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಂದಷ್ಟು ಮಂದಿ ಆಟಗಾರರನ್ನ ತಂಡದಿಂದ ಕೈ ಬಿಡುತ್ತೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಹಾಗಿದ್ರೆ ಯಾವ ಆಟಗಾರರನ್ನ ಕೈ ಬಿಡುವ ಚಿಂತನೆಯಲ್ಲಿ ಫ್ರಾಂಚೈಸಿ ಇದೆ ಅನ್ನೋದನ್ನ ನೋಡೋದಾದ್ರೆ, ಲಿಯಾಮ್ ಲಿವಿಂಗ್ಸ್ಟೋನ್, ಅಭಿನಂದನ್ ಸಿಂಗ್, ರಾಸಿಕ್ ಸಲಾಮ್ದಾರ್, ಮೋಹಿತ್ ರಾಥಿ, ಬ್ಲೆಸ್ಸಿಂಗ್ ಮುಜರ್ಬಾನಿ, ಟಿಮ್ ಸಿಫರ್ಟ್ ರನ್ನ ತಂಡದಿಂದ ಕೈಬಿಡಲು ನಿರ್ಧರಿಸಲಾಗಿದೆ ಅನ್ನೋ ಮಾಹಿತಿ ಹರಿದಾಡ್ತಾ ಇದೆ. ಹೌದು, ಐಪಿಎಲ್ 2025ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ 22 ಆಟಗಾರರಿದ್ರು. ಅವರಲ್ಲಿ 16 ಮಂದಿ ಆಟಗಾರರು ಮುಂದಿನ ಸೀಸನ್ನಲ್ಲಿ ಮುಂದುವರಿಯುವ ಸಾಧ್ಯತೆ ಇದ್ದು, 6 ಮಂದಿಯನ್ನ ಕೈಬಿಡಲು ಫ್ರಾಂಚೈಸಿ ಚಿಂತಿಸಿದೆ ಅಂತ ಹೇಳಲಾಗ್ತಿದೆ. ಮಿನಿ ಹರಾಜಿಗೂ ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಈ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಧ್ಯತೆಯೂ ಇದೆ. ಈಗಾಗಲೇ ಹೇಳ್ದಂಗೆ ಲಿಯಾಮ್ ಲಿವಿಂಗ್ಸ್ಟೋನ್ 18ನೇ ಸೀಸನ್ನಲ್ಲಿ ಆರ್ಸಿಬಿ ಪರ ಆಲ್ರೌಂಡರ್ ಆಗಿ ಕಾಣಿಸಿಕೊಂಡಿದ್ರು. 10 ಪಂದ್ಯಗಳನ್ನು ಆಡಿದ್ದು ಕೇವಲ 54 ರನ್ಗಳನ್ನು ಮಾತ್ರ ಗಳಿಸಿದ್ದಾರೆ. 5 ಇನ್ನಿಂಗ್ಸ್ನಲ್ಲಿ ಬೌಲಿಂಗ್ ಮಾಡಿರುವಂತಹ ಲಿಯಾಮ್ ಲಿವಿಂಗ್ಸ್ಟೋನ್ ಕೇವಲ 2 ವಿಕೆಟ್ಗಳನ್ನು ಮಾತ್ರ ಪಡೆದಿದ್ದಾರೆ. ಹಾಗಾಗಿ ಲಿಯಾಮ್ ಲಿವಿಂಗ್ಸ್ಟೋನ್ ಫಾರ್ಮ್ನಲ್ಲಿ ಇಲ್ಲದೆ ಇರುವುದರಿಂದ ಇವರನ್ನ ಹೊರಹಾಕುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಅಭಿನಂದನ್ ಸಿಂಗ್ ಆರ್ಸಿಬಿ ಪರ ಈ ಬಾರಿ ಒಂದೇ ಒಂದು ಪಂದ್ಯವನ್ನು ಕೂಡ ಆಡಿಲ್ಲ. ಇಂಪ್ಯಾಕ್ಟ್ ಸಬ್ ಪಟ್ಟಿಯಲ್ಲೂ ಕೂಡ ಇವರಿರಲಿಲ್ಲ. ಆದ್ದರಿಂದ ಇವರನ್ನ ಮುಂಬರುವ ಸೀಸನ್ ಅಲ್ಲಿ ಕೈಬಿಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಯುವ ವೇಗಿ ರಾಸಿಕ್ ಸಲಾಮ್ದಾರ್ ಅವರನ್ನ ಆರ್ಸಿಬಿ ಫ್ರಾಂಚೈಸಿ 6 ಕೋಟಿ ರೂಪಾಯಿಯನ್ನ ಕೊಟ್ಟು ಖರೀದಿ ಮಾಡಿತ್ತು. 2 ಪಂದ್ಯಗಳಲ್ಲಿ ರಾಸಿಕ್ ಆಡಿದ್ದು ಅವರ ಕಡೆಯಿಂದ ಉತ್ತಮ ಪ್ರದರ್ಶನವೇನೂ ಕಂಡುಬಂದಿಲ್ಲ. ಮತ್ತೊಂದು ಕಡೆ ಅವರು ಆಡಿದ 2 ಪಂದ್ಯಗಳಲ್ಲಿ ಕೇವಲ 1 ವಿಕೆಟ್ ಅನ್ನು ಮಾತ್ರ ಪಡ್ಕೊಂಡಿದ್ದಾರೆ. ಆರ್ಸಿಬಿ ತಂಡದಲ್ಲಿರುವ ಯುವ ಆಲ್ರೌಂಡರ್ ಮೋಹಿತ್ ರಾಥಿ ಕೂಡ ಈ ಬಾರಿ ಒಂದೇ ಒಂದು ಪಂದ್ಯದಲ್ಲಿ ಆಟ ಆಡಿಲ್ಲ. ಇಂಪ್ಯಾಕ್ಟ್ ಸಬ್ ಪಟ್ಟಿಯಲ್ಲೂ ಕೂಡ ಮೋಹಿತ್ಗೆ ಸ್ಥಾನ ಸಿಕ್ಕಿರಲಿಲ್ಲ. ಆದ್ದರಿಂದ ಇವರನ್ನು ಕೂಡ ಆರ್ಸಿಬಿ ಫ್ರಾಂಚೈಸಿ ತಂಡದಿಂದ ಕೈಬಿಡಲಿದೆ ಅಂತ ಹೇಳಲಾಗ್ತಿದೆ. ಇನ್ನು ಐಪಿಎಲ್ ಸೀಸನ್ 18ರ ಕೊನೆಯ 2 ಪಂದ್ಯಗಳ ವೇಳೆ ಆರ್ಸಿಬಿ ತಂಡದಲ್ಲಿ ಕಾಣಿಸಿಕೊಂಡಂತಹ ಜಿಂಬಾಬ್ವೆ ವೇಗಿ ಬ್ಲೆಸ್ಸಿಂಗ್ ಮುಜರ್ಬಾನಿಯನ್ನ ತಂಡ ಕೈಬಿಡಲಿದೆ ಅಂತ ಹೇಳಲಾಗ್ತಾ ಇದೆ. ಮುಜರ್ಬಾನಿ ಅವರನ್ನ ತಾತ್ಕಾಲಿಕ ಬದಲಿ ಆಟಗಾರರನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಆದ್ದರಿಂದ ಆಯ್ಕೆಯಾದ ಆಟಗಾರರನ್ನ ತಂಡದಲ್ಲಿ ಉಳಿಸಿಕೊಳ್ಳುವಂತಿಲ್ಲ. ಇನ್ನು ಟಿಮ್ ಸಿಫರ್ಟ್ ಇವರನ್ನ ತಾತ್ಕಾಲಿಕ ಬದಲಿ ಆಟಗಾರರನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಸ್ಫೋಟಕ ಬ್ಯಾಟರ್ ಜೇಕಬ್ ಬೆಥೆಲ್ ಅವರು ಇಂಗ್ಲೆಂಡ್ಗೆ ವಾಪಸ್ಸಾದ ಹಿನ್ನೆಲೆಯಲ್ಲಿ ಟಿಮ್ ಸಿಫರ್ಟ್ ಅವರನ್ನ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಹಾಗಾಗಿ ಇವರನ್ನು ಕೂಡ ತಂಡದಲ್ಲಿ ಉಳಿಸಿಕೊಳ್ಳುವಂತಿಲ್ಲ. ಮುಂದಿನ ಐಪಿಎಲ್ ಸೀಸನ್ನಿಂದ ಟಿಮ್ ಸಿಫರ್ಟ್ ಅವರನ್ನ ಕೈಬಿಡುವ ಸಾಧ್ಯತೆ ಇದೆ.